ಸೊ ಗಾಯ್ಸ್, ಸುಮಾರು ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ನಾವು ಇವತ್ತಿದ್ದೀವಿ ಕಾರ್ಮಲಾರಾಮ್ ರೈಲ್ವೆ ಸ್ಟೇಷನಲ್ಲಿ. ಸೊ ಇವತ್ತು ಹೋಗ್ತಿರುವಂಥ ಜಾಗ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯಲ್ಲಿರುವಂತಹ ಮುತ್ತಂಪಟ್ಟಿ ಶ್ರೀ ವೀರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು ಯಾವ ರೇಂಜ್ಗೆ ಟ್ರಾಫಿಕ್ ಇದೆ ಅಂತ. ಈ ಒಂದು ಕಾಂಕ್ರೀಟ್ ಸಿಟಿಯಾದಂಥ ಬೆಂಗಳೂರಿನಿಂದ ಒಂದು ದಿನದ ಒಂದು ರೆಸ್ಟ್ ಸಿಗಲಿ ಅಂತ ಹೇಳಿ ನಾನು ಈ ಒಂದು ದೇವಸ್ಥಾನನ ಈ ಒಂದು ಟ್ರಿಪ್ನ ಕೈಗೊಂಡೆ. ಸೊ ಹಾಯ್, ಹಲೋ, ನಮಸ್ತೆ ಗಾಯ್ಸ್. ನಿಮಗೆಲ್ಲರಿಗೂ ಕರ್ನಾಟಕ ದರ್ಶನದ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ಹಿಂದ್ಗಡೆ ಹೋಗ್ತಿರುವಂಥ ರೈಲ್ವೆ ಗಾಡಿಯಲ್ಲಿ ನಾನೀಗ ಬಂದಿದ್ದು. ಸೊ ನಾನೀಗ ಇರೋದು ಮುತ್ತಂಪಟ್ಟಿ ಅನ್ನುವಂತಹ ಒಂದು ಅದ್ಭುತವಾದಂಥ ಸ್ಥಳಕ್ಕೆ ಬಂದಿದ್ದೀನಿ. ಆ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ನೀವು ಸುಮಾರು ಒಂದು 2-2.5 ಕಿಲೋಮೀಟರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ರಸ್ತೆಯಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ವೀರ ಹನುಮಾನ ದೇವಸ್ಥಾನಕ್ಕೆ ಹೋಗಕ್ಕೆ. ಈ ಒಂದು ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಭಕ್ತಾದಿಗಳು ಬರ್ತಾರೆ. ಬಿಕಾಸ್ ಮಂಗಳವಾರ ಮತ್ತೆ ಶನಿವಾರ ಇಲ್ಲಿ ಜಾಸ್ತಿ ಜನ ಬರೋದ್ರಿಂದ ಇಲ್ಲಿ ನಾನು ಹಿಂದ್ಗಡೆ ನೋಡ್ಬೋದು, ಅಲ್ಲಿ ಸುಮಾರು ಜನ ಬರ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿಗೆನೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಿರೋದು. ಸೊ ಇಲ್ಲಿಂದ ಸುಮಾರು ಒಂದು 2-2.5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಾಗಿದೆ. ಈ ಪ್ರಕೃತಿ ಮಧ್ಯದಲ್ಲಿ ನಾವು ಆರಾಮಾಗಿ ಒಂದು ಪ್ರಕೃತಿಯ ಸೌಂದರ್ಯವನ್ನ ಎಂಜಾಯ್ ಮಾಡ್ತಾ ನಾವು ಹೋಗ್ಬೋದಾಗಿದೆ. ನೀವೇ ನಡ್ಕೊಂಡೆ ಹೋಗ್ಬೇಕಂತ ಇಲ್ಲ. ಇಲ್ಲಿ ನೋಡ್ಬೋದು, ಹಿಂದ್ಗಡೆ ಹೋಗ್ತಿರುವಂತ ಗಾಡಿಗಳಲ್ಲಿ ನಿಮ್ಗೆ ಸುಮಾರು ಒಂದು 20 ರೂಪಾಯಿ ತಗೊಂತಾರೆ. ಸೊ ಅಲ್ಲಿಂದ ಆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಸುಮಾರು ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಒಂದು ಅಟ್ಲೀಸ್ಟ್ ಫಾರ್ ಒಂದು 15 ಮಂತ್ಸ್ ಆಗಿರ್ಬೋದು ಅನ್ಸುತ್ತೆ ನಮ್ಮ ಕೊನೆಯ ವಿಡಿಯೋ ಆದ್ಮೇಲೆ. ಸೊ ಇವಾಗ ಈ ಒಂದು ಆಂಜನೇಯನ ಒಂದು ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಸೊ ಈ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಚೂಸ್ ಮಾಡಿರೋದು ಟ್ರೈನು ಬೆಳಿಗ್ಗೆ 16:59 ಅಂತ SMVTಯಿಂದ ಕಾರೈಕಲ್ ಹೋಗುವಂಥ ಟ್ರೈನು ಈ ಒಂದು ಸ್ಟೇಷನಲ್ಲಿ ನಿಂತ್ಕೊಳ್ಳುತ್ತೆ. ಅಲ್ಲಿ ಬೆಳಿಗ್ಗೆ ನೀವು ಒಂದು 8 ಗಂಟೆಗೆ ಹತ್ಕೊಂಡ್ಬಿಟ್ರೆ 7:00ವರೆಗೆ SMVTಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥ ಗಾಡಿ ನಿಮಗೆ ಮುತ್ತಂಪಟ್ಟಿಗೆ ಬರೋದಕ್ಕೆ ಅರೌಂಡ್ 10:30-11 ಗಂಟೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ ಅಂತ ನೀವು ನೋಡಬಹುದು. ಯಾವ ರೀತಿಯಾಗಿದೆ ಇಲ್ಲಿಯ ಜಾಗ, ಸುತ್ತಮುತ್ತ ಬೆಟ್ಟ ಪ್ರದೇಶ. ಸೊ ನನ್ನ ಹಿಂದೆ ಅಲ್ಲಿ ದೂರದಲ್ಲಿ ಜನ ಕಾಣಿಸ್ತಿದಾರೆ ಅನ್ಸುತ್ತೆ. ಇವರೆಲ್ಲ ಇದೇ ಟ್ರೈನ್ಗೆ ಬಂದಿದ್ದು. ಸೊ ಸುಮಾರು ಜನ ಬರ್ತಾರೆ ಬೆಂಗಳೂರಿಂದ ಮತ್ತೆ ಧರ್ಮಪುರಿಯಿಂದ, ಸುತ್ತಮುತ್ತದ ಪ್ರದೇಶದಿಂದ. ಈ ದೇವಸ್ಥಾನದ ಹೆಸರು ವೀರ ಆಂಜನೇಯ ದೇವಸ್ಥಾನ ಅಂತ. ಇದು ಮುತ್ತಂಪಟ್ಟಿ ಅನ್ನುವಂತಹ ಗ್ರಾಮದಲ್ಲಿರೋದು. ಸೊ ಧರ್ಮಪುರಿಯಿಂದ ಒಂದು 14 ಕಿಲೋಮೀಟ್ರು, ಬೆಂಗಳೂರಿನ ಮೆಜೆಸ್ಟಿಕ್ ಇಂದ 143 ಕಿಲೋಮೀಟರು ದೂರದಲ್ಲಿದೆ. ಒಂದು ಸೇಲಮಿಂದ ಅರೌಂಡ್ ಒಂದು 40-50 ಕಿಲೋಮೀಟರ್ಸ್ ಆಗ್ಬೋದು ಅನ್ಸುತ್ತೆ. ಸೊ ನೋಡಿ ಈ ತರ ಇದೆ. ಪೂರ್ತಿಯಾಗಿ ಪ್ರಕೃತಿಯ ಮಧ್ಯದಲ್ಲಿ ಇಲ್ಲಿ ಬೆಟ್ಟ ಕಾಣಿಸ್ಬೋದು.
ಅದರ ಮಧ್ಯದಲ್ಲಿ ಈ ಕಡೆ ಬೆಟ್ಟಗಳಿದೆ, ಈ ಕಡೆ ಒಂದು ಚಿಕ್ಕ ಊರು ಕೂಡ ಇದೆ. ಅದರ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಆ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು, ಮುತ್ತಂಪಟ್ಟಿ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ನಮಗೆ, ನಾನು ಆ್ಯಕ್ಚುಲಿ ಹತ್ಕೊಂಡಿದ್ದು ಕಾರ್ಮಿಲಾರಂ ಸ್ಟೇಷನಿಂದ, ಬೆಂಗಳೂರಿನ ಕಾರ್ಮಿಲಾರಂ ಸ್ಟೇಷನಲ್ಲಿ ಹತ್ಕೊಂಡ್ಮೇಲೆ ಸೊ ಅಲ್ಲಿಂದ ಇಲ್ಲಿಗೆ ಜಸ್ಟ್ 65 ರೂಪಾಯಿಗೆ ಇಲ್ಲಿಗೆ ಬಂದಾಯಿತು. ಸೊ ಇಲ್ಲಿ ಬಂದಮೇಲೆ ಅರೌಂಡ್ 11 o'clock ಬಂದಿದ್ದೀನಿ. 11:30 ಆಗಿದೆ ಇವತ್ತು. ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರ್ 1 hour ಲೇಟ್ ಆಗಿಬಿಟ್ಟಿದೆ ಗಾಡಿ. ಸೊ ಬಂದಿದ್ದೀವಿ. ಇದಾದಮೇಲೆ ವಾಪಸ್ ಹೋಗೋಕ್ಕೆ 4 ಗಂಟೆ 10 ನಿಮಿಷಕ್ಕೆ ಸಾಯಂಕಾಲ ಟ್ರೈನ್ ಇದೆ. ಸೊ ಅಷ್ಟರಲ್ಲಿ ನಾನು ಆ ದೇವಸ್ಥಾನಕ್ಕೆ ಹೋಗಿ ಸುತ್ತಮುತ್ತ ಏನಾದರೂ ಪ್ರದೇಶಗಳಿದ್ರೆ ನೋಡಿ ಅಲ್ಲಿಂದ 4 ಗಂಟೆ 10 ನಿಮಿಷದ ಒಳಗಡೆ ಮತ್ತೆ ಆ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬಿಕಾಸ್ ಆ ರೈಲ್ವೆ ಸ್ಟೇಷನ್ ಅಥವಾ ಆ ಒಂದು ಟ್ರೈನ್ ಮಿಸ್ ಆಗಿಬಿಟ್ರೆ ನಾನು ಖಂಡಿತವಾಗಿ ಇವತ್ತು ಬೆಂಗಳೂರಿಗೆ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಈ ಕಡೆ ಯಾವುದು ಬಸ್ಗಳೇನು ವ್ಯವಸ್ಥೆ ಇಲ್ಲ. ಇಲ್ಲಿಂದ ಧರ್ಮಪುರಿಗೆ ಗಾಡಿಗಳು ಹೋಗ್ತಾವಿಲ್ಲ ಗೊತ್ತಿಲ್ಲ. ಬಟ್ ಈ ಥರದ ಆಟೋಗಳು ಮಾತ್ರ ಆ ಸ್ಟೇಷನ್ಗೆ ಸುಮಾರು ಹೋಗ್ತವೆ ಆ ಟ್ರೈನ್ ಟೈಮಲ್ಲಿ. ದಟ್ ಐ ಕ್ಯಾನ್ ಕ್ಯಾಚ್ ಅಂತ ಅನಿಸುತ್ತೆ. ಸೊ ನಿಮಗೆಲ್ಲ ತುಂಬ ಧನ್ಯವಾದಗಳು. ಇಷ್ಟು ದಿನಗಳ ನಂತರ, ಇಷ್ಟು ತಿಂಗಳುಗಳ ನಂತರ ನಮ್ಮ ವಿಡಿಯೋನ ಮತ್ತೆ ನೋಡ್ತಾ ಇದ್ದೀರಾ. ನಮ್ಮ ಈ ಒಂದು ಚಾನಲ್ಗೆ ಅರೌಂಡ್ 1600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇಷ್ಟು ದಿನ ನಾನು ಯಾವುದೂ ವಿಡಿಯೋ ಮಾಡಿಲ್ಲ ಅಂತಂದರೂ ಕೂಡ ನೀವು ಆ ಚಾನಲಲ್ಲಿ ಇದ್ದಿದ್ದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದ್ರ ಜೊತೆ ಯಾವುದೋ ಕೆಲವೊಂದು ಪರ್ಸನಲ್ ಕಾರಣಗಳಿಂದ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಬಟ್ ಇನ್ಮೇಲೆ ಈ ಪ್ರದೇಶಗಳನ್ನು ನಾನು ತೋರಿಸೋದಕ್ಕೆ ನಮ್ಮ ಚಾನಲ್ ಮುಖಾಂತರ ಪ್ರಯತ್ನ ಪಡ್ತೇನೆ. ನಾವು ಬಂದಿರೋ ರೈಲ್ವೆ ಟ್ರ್ಯಾಕ್ ನಮಗೇನು ದೂರ ಇಲ್ಲ. ನಾವು ಅದರ ಪ್ಯಾರಲಲ್ ಆಗೇನೆ, ಅದರ ಪಕ್ಕದಿಂದನೇ ಈ ಸೈಡಲ್ಲೇ ಇರೋದು. ಅಲ್ಲಿ ಬೆಟ್ಟ ಕಾಣಿಸುತ್ತೆ, ಅದ್ರ ಈ ಕಡೆನೇ ಇರೋದು. ಅದರ ಪ್ಯಾರಲಲ್ ಆಗೇನೆ ನಾವು ಈಗ ದೇವಸ್ಥಾನದ ಕಡೆ ಹೋಗ್ತಾ ಇರೋದು. ಬಿಸಿಲಿದೆ. ಒಂದು 2-2.5 ಕಿಲೋಮೀಟರ್ ದೂರ ಆಗೋದ್ರಿಂದ ಸುಮಾರು ಒಂದು 30ರಿಂದ 40 ನಿಮಿಷ ಸಮಯ ತಗೊಳುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಬಟ್ ಅಷ್ಟೇನು ಟಯರ್ಡ್ ಅನ್ಸಲ್ಲ. ಬಿಕಾಸ್ ಇಲ್ಲಿಯ ಕ್ಲೈಮೇಟ್ ಅಷ್ಟೊಂದು ಬಿಸಿಲಿದ್ರೂ ಸಹ ಬಿಸಿಲು ಅನ್ಸೋದಿಲ್ಲ. ಯಾಕಂದರೆ ಸುತ್ತಮುತ್ತ ಎಲ್ಲ ಫುಲ್ ಗ್ರೀನರಿ ಇದೆ, ಮತ್ತು ಬೆಟ್ಟ, ಕಾಡು, ಗುಡ್ಡ ಇರೋದ್ರಿಂದ ಸೊ ಆ ಒಂದು ಟಯರ್ಡ್ನೆಸ್ಸು ಅಥವಾ ಆ ಒಂದು ಬಿಸಿಲು ನಿಮಗೆ ಫೀಲ್ ಆಗೋದಿಲ್ಲ. ಚಿಕ್ಕ ಸರ್ಕಲ್ ಸಿಗುತ್ತೆ ನಮಗಿಲ್ಲಿ. ಈ ಕಡೆ ಹೋದರೆ ಧರ್ಮಪುರಿಯ ದೇವಸ್ಥಾನ ಸಿಗುತ್ತೆ, ಮತ್ತು ಈ ಕಡೆ ಹೋದರೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ, ಬರುವಾಗ ಇನ್ನೂ ಜಾಸ್ತಿ ಮಾಹಿತಿ ನೋಡಿ ಸುತ್ತಮುತ್ತ ಪ್ರಕೃತಿ ಹೇಗಿದೆ ಅಂತ. ಇವಾಗ ಸಮಯ 12 ಗಂಟೆಗೆ ಇನ್ನೂ 10 ನಿಮಿಷ ಬಾಕಿ ಇದೆ ಅನ್ಸುತ್ತಾ. ಸೊ ನಮಗಿನ್ನೂ ಸಮಯ ಇದೆ, ಇನ್ನೂ 4 ಗಂಟೆಗಳ ಸಮಯ ಇದೆ. ಇಲ್ಲೆಲ್ಲ ಹಳ್ಳ ಕೊಳ್ಳಗಳು, ನೀರು ಹರಿತಾ ಇರೋದನ್ನು ನೋಡ್ಬೋದು. ಇದು ಆ್ಯಕ್ಚುಲಿ ಅಲ್ಲಿ ಅದೇ ದೇವಸ್ಥಾನದಿಂದ ಬರುವಂತಹ ನೀರು. ಆ ದೇವಸ್ಥಾನದ ಪಕ್ಕ ಒಂದು ಚಿಕ್ಕ ಸ್ಟ್ರೀಮು, ರಿವರ್ ಸ್ಟ್ರೀಮ್ ಇದೆ, ಹಳ್ಳ ಥರ ಇದೆ. ಸೊ ಅಲ್ಲಿಂದನೇ ಆ ನೀರು ಈ ಕಡೆ ಹರ್ಕೊಂಡು ಬರುತ್ತೆ. ನೋಡಿ, ನಾವು ಹೋಗ್ತಾ ಇರುವಂಥ ರಸ್ತೆ ಪಕ್ಕದಲ್ಲೇ ಆ ಒಂದು ರೈಲ್ವೆ ಟ್ರ್ಯಾಕ್ ಇರೋದು. ಇಲ್ಲಿ ಬ್ರಿಡ್ಜ್ ಕಾಣಿಸುತ್ತೆ ನಿಮ್ಗೆ, ಒಂದು ಸುಮಾರು 50-60 ಅಡಿ ಎತ್ತರದಲ್ಲಿರುವಂತಹ ಬ್ರಿಡ್ಜ್. ಇಲ್ಲಿ ಸುತ್ತಮುತ್ತ ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ. ಆ ಬೆಟ್ಟದ ಮಧ್ಯದಲ್ಲಿ ಆ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ, 2 ಬೆಟ್ಟದ ಮಧ್ಯದಿಂದ ಈ ಒಂದು ದಾರಿ ಹೋಗುತ್ತೆ. ಸರಿಸುಮಾರು ಒಂದು 12-15 ತಿಂಗಳಿಂದ ನಾನು ಯಾವುದೋ ವಿಡಿಯೋ ಮಾಡಿರಲಿಲ್ಲ. ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ನನಗೆ ಒಂಚೂರು ಎಲ್ಲೋ ಹಿಂಜರಿಕೆ ಅಥವಾ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಫಾರ್ ಸಮ್ ಪರ್ಸನಲ್ ರೀಸನ್ಸ್ ವಿಡಿಯೋ ಮಾಡಲಿಕ್ಕಾಗಿಲ್ಲ. ರಸ್ತೆಯಲ್ಲಿ ಅಥವಾ ಈ ದೇವಸ್ಥಾನದ ಅಕ್ಕಪಕ್ಕ ಸುತ್ತಮುತ್ತ ನಿಮಗೆ ನೆಟ್ವರ್ಕ್ ಸಿಗೋದಿಲ್ಲ ಮರ್ರೆ. ಸೊ ಹಾಗಾಗಿ ನೀವು ಕ್ಯಾಶ್ನ ಕ್ಯಾರಿ ಮಾಡಿಕೊಂಡು ಬಂದರೆ ತುಂಬ ಉತ್ತಮ. ಕಾಸ್ ದೇವಸ್ಥಾನದ ಹತ್ರ ಕಾಯಿ ತಗೊಳ್ಳೋದಾಗಿರ್ಬೋದು, ಹೂ ತಗೊಳ್ಳೋದಾಗಿರ್ಬೋದು, ವಾಟ್ ಎವರ್ ಏನಾದ್ರು ತಗೊಬೇಕಂದ್ರೂ ಕೂಡ ನಿಮಗೆ ದುಡ್ಡು ಬೇಕಾಗುತ್ತೆ.
ಸೊ ಇವತ್ತು ಮಾತಾಡ್ತಾ ಇರುವಂಥ ವಿಷಯ, ನಾನು ಬಂದಿರೋದು ಈ ಒಂದು ಆಂಜನೇಯನ ದೇವಸ್ಥಾನಕ್ಕೆ. ಇಲ್ಲೇ ಮೇಲ್ಗಡೆ ಇರೋದು ಶ್ರೀ ವೀರ ಆಂಜನೇಯ ದೇವಸ್ಥಾನ. ಇದು ಮುತ್ತಂಪಟ್ಟಿ ಅನ್ನುವಂತಹ ಗ್ರಾಮದ ಹತ್ರ ಇದೆ. ಸೊ ಅದು ಬಂದ್ಬಿಟ್ಟು ಅದು ಧರ್ಮಪುರಿ ಜಿಲ್ಲೆಯಿಂದ ಸುಮಾರು ಒಂದು 12-13 ಕಿಲೋಮೀಟರ್ ದೂರ, 14 ಕಿಲೋಮೀಟರ್ ದೂರ ಆಗುತ್ತೆ. ಮತ್ತು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ 143 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಜಾಗ. ಸೊ ಇವತ್ತು ನಾನು ಇದನ್ನು ಚೂಸ್ ಮಾಡಿರೋ ಉದ್ದೇಶ ಏನಂದರೆ, ಎಲ್ಲದಕ್ಕೊಂದು ಕಾರಣ ಬೇಕಲ್ಲ ಅಂತಲೇ ಇಲ್ಲ. ಸೊ ಸುಮಾರು ದಿನಗಳಿಂದ ನಾನು ಯೂಟ್ಯೂಬ್ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ನಮ್ಮ ಫ್ಯಾಮಿಲಿ ಆದಂತಹ ಕೆಲವೊಂದು ಇನ್ಸಿಡೆಂಟ್ಗಳಿಂದ ಆದಂತಹ ಡಿಸ್ಟರ್ಬೆನ್ಸಿಂದ ಅಥವಾ ಡಿಪ್ರೆಷನ್ನಿಂದ ನನಗೆ ಯಾವುದೋ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಹಲವಾರು ಬಾರಿ ನಾನು ನೋಡ್ತಾ ಇದ್ದೆ, ನಾನು ಥಿಂಕ್ ಮಾಡ್ತಾ ಇದ್ದೆ, ಏನು ಮಾಡೋದು, ವಿಡಿಯೋಗಳನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ ಅನ್ನುವಂತಹ ಒಂದು ವಿಚಾರದಲ್ಲಿರುವಾಗ ಪ್ರತಿ ಬಾರಿಯೂ ನಾನು ಆ ವಿಡಿಯೋ ಮಾಡಬೇಕು ಅಂದಾಗೆಲ್ಲ ನನಗೆ ಒಂಥರ ನೆಗೆಟಿವ್ ಅನಿಸೋದು. ಬೇಡ, ಇನ್ನೇನಕ್ಕೆ ಮಾಡೋದು ವಿಡಿಯೋ, ಯಾರ ಸಲುವಾಗಿ ಮಾಡೋದು ವಿಡಿಯೋ, ಇನ್ನೇನಿದೆ ಜೀವನದಲ್ಲಿ ಅನ್ನುವಂತಹ ಒಂದು ಥಿಂಕು. ನೋಡಿ, ಕೆಲವೊಮ್ಮೆ ಹೇಗಾಗುತ್ತೆ ಅಂತಂದರೆ, ನಾವು 99% ಪಾಸಿಟಿವ್ ಆಗಿದ್ದರೂ ಸಹ ಎಲ್ಲೋ 1% ನೆಗೆಟಿವಿಟಿ ನಮ್ಮನ್ನು ಕೊಲ್ತಾ ಇರುತ್ತೆ. ಆ 1% ನೆಗೆಟಿವಿಟಿಯಿಂದ ನಮಗೆ ಆ 99% ಪಾಸಿಟಿವಿಟಿನ ನಾವು ನಾಶ ಮಾಡಿಬಿಡ್ತೀವಿ. ಸೊ ಹಾಗಾಗಿ ನಾನು ಮಾಡಿರೋದು, ನನಗಾಗಿರೋದು ಕೂಡ ಅದೇನೇ ಇಷ್ಟೊಂದು ದಿವಸ. ಸೊ ಹಾಗಾಗಿ ನಾನು ಈ ಒಂದು ಸ್ಥಳನ ಚೂಸ್ ಮಾಡಿಕೊಂಡೆ. ಆ ಒಂದು ವಿಡಿಯೋನ ಮತ್ತೆ ರೆಸ್ಯೂಮ್ ಮಾಡೋ ಸಲುವಾಗಿ, ಮತ್ತೆ ಪ್ರಾರಂಭಿಸೋ ಸಲುವಾಗಿ, ಆ ಒಂದು ದೇವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅನ್ನುವಂಥ ಭಾವನೆಯಿಂದ ಮೊದಲ ವಿಡಿಯೋ ದೇವರಿಗೇನೆ ಸಮರ್ಪಣೆ ಅನ್ನುವಂತಹ ಒಂದು ಏನದು, ಯಾಕೋ ಇತ್ತೀಚೆಗೆ ಕನ್ನಡ ಪದಗಳೇ ಬರ್ತಾ ಇಲ್ಲ, ಆ ಒಂದು ಪ್ರೇರಣೆ ಸಿಗಲಿ ಆ ದೇವರಿಂದ ಅನ್ನುವಂತಹ ಒಂದು ಕಾರಣದಿಂದ ನಾನು ಈ ವಿಡಿಯೋನ ಈ ಒಂದು ಸ್ಥಳಕ್ಕೆ ಬಂದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಮುಂಚೆ ಸುಮಾರು ಹಲವಾರು ವರ್ಷಗಳ ಹಿಂದೆ, 6-7 ವರ್ಷಗಳ ಹಿಂದೆ ನಾನು ನಮ್ಮ ಮತ್ತೆ ಗೆಳೆಯರ ಬಳಗ ಸೇರಿಕೊಂಡು ಇಲ್ಲಿಗೆ ಬಂದಿದ್ವಿ. ಸೊ ಬಂದಾಗ ತುಂಬ ಸಖತ್ತಾಗಿತ್ತು, ತುಂಬ ಚೆನ್ನಾಗಿರುವಂಥ ಪ್ರದೇಶ ಅಂತ ನನಗನ್ನಿಸ್ತು. ಮತ್ತು ಈ ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಕಷ್ಟಪಡಬೇಕಾಗಿಲ್ಲ. ಯಾಕಂದರೆ ಬೆಂಗಳೂರಿಂದ ಬೆಳಿಗ್ಗೆ 7:15 ಬರುವಂತಹ SMBT ಸ್ಟೇಷನಿಂದ ಬಿಡುವಂತಹ ರೈಲು 1652 ಬೆಳಿಗ್ಗೆ 7:15 SMBT ಸ್ಟೇಷನಿಂದ ಬಿಡುತ್ತೆ, ಬೈಯಪ್ಪನಹಳ್ಳಿ ವಿಶ್ವೇಶ್ವರಯ್ಯ ಟರ್ಮಿನಸ್ಸಿಂದ. ಅಲ್ಲಿಂದ ಬಿಟ್ಟಂಥ ಗಾಡಿ ನಿಮಗೆ ಇಲ್ಲಿ ಸರಿಸುಮಾರು ಒಂದು 10:30-11 ಗಂಟೆಗೆ ಈ ಒಂದು ಮುತ್ತಂಪಟ್ಟಿ ಸ್ಟೇಷನಲ್ಲಿ ನಿಂತ್ಕೊಳ್ಳುತ್ತೆ. ಅದು ಕಾರೈಕಲ್ ಎಕ್ಸ್ಪ್ರೆಸ್ಸು. ಇಲ್ಲಿ ಇಳ್ಕೊಂಡ ನಂತರ ನೀವು ಆ ಸ್ಟೇಷನ್ಗೆ 10:30-11 ಗಂಟೆಗೆ ಏನಾದರೂ ಸಪೋಸ್ ಬಂದರೆ, ಅಲ್ಲಿಂದ ನೀವು ಈ ಒಂದು ದೇವಸ್ಥಾನಕ್ಕೆ ಒಂದು 2 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗುತ್ತೆ. ಅಥವಾ ಆಟೋಗಳಿರ್ತವೆ, ನೀವು ನಡೆಯುವಂಥ ಅವಶ್ಯಕತೆಯೂ, ನಾನು ನಡೆಯೋದಿಲ್ಲ ಅಂತ ಅನ್ನೋರಿಗೂ ಕೂಡ ಆಟೋಗಳಿದ್ದಾವೆ. ಅವರು ಆಟೋದಲ್ಲಿ ಬರ್ಬೋದು, ಒಂದು 20-30 ರೂಪಾಯಿ ತೊಗೊಬೋದು ಅಂತ ನನ್ನ ಅನಿಸಿಕೆ. ಸೊ ಬಂದರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಒಂದು ದೇವಸ್ಥಾನನ ನೋಡ್ಬೋದು. ಆಂಜನೇಯನ ದೇವಸ್ಥಾನ, ವೀರ ಹನುಮಾನ ದೇವಸ್ಥಾನ, ಅದ್ರ ಎದುರುಗಡೆ ಇರುವಂಥ ಒಂದು ಗಣೇಶನ ಚಿಕ್ಕ ದೇವಾಲಯ ಸಹ ನೋಡ್ಬೋದು. ಮತ್ತು ಅಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಹರಿತಾ ಇರುವಂತಹ ಈ ಒಂದು ಹಳ್ಳ, ಆ ದೇವಸ್ಥಾನದ ಕೆಳಗಡೆಯಿಂದನೇ ಬರುವಂಥ ಈ ಹಳ್ಳ. ಸೊ ಇಲ್ಲೂ ಕೂಡ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸಮಯನ ಸ್ಪೆಂಡ್ ಮಾಡ್ಬೋದು. Checao,